ನೀವ್ಯಾರಾದ್ರೂ ಮೈಸೂರಿಂದ ಊಟಿ ಹೋಗ್ತಿದ್ರಾ? ಹಾಗಾದ್ರೆ ನಾನು ಹೇಳೋ ಈ ದೇವಸ್ಥಾನ ಹೋಗೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ಈ ಪ್ಲೇಸ್ ನ ಕರ್ನಾಟಕದ ಊಟಿ ಅಂತಾನೂ ಹೇಳ್ತಾರೆ. ಮತ್ತೆ ಇಲ್ಲಿ ವರ್ಷ ಪೂರ್ತಿ ಹಿಮ ಬೀಳ್ತಾನೆ ಇರುತ್ತಂತೆ. ಹೌದು, ಅದೇ ಗುಂಡ್ಲುಪೇಟೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರೋ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಈ ದೇವಸ್ಥಾನಕ್ಕೆ ಪ್ರೈವೇಟ್ ವೆಹಿಕಲ್ಸ್ ನ ಬಿಡಲ್ಲ. ಅದರಿಂದ ಗವರ್ಮೆಂಟ್ ಬಸ್ ಇಲ್ಲ ಜೀಪ್ ಅಲ್ಲಿ ಮಾತ್ರನೇ ಹೋಗ್ಬೇಕಾಗುತ್ತೆ. ಬಸ್ ಟಿಕೆಟ್ ಬಂದು ಒಬ್ಬರಿಗೆ 70 ರೂಪಾಯಿ ಇರುತ್ತೆ. ಲೇಡೀಸ್ ಗೆ ಆಧಾರ್ ಕಾರ್ಡ್ ಇದ್ರೆ ಫ್ರೀ. ಜೀಪ್ ಬಂದು 800 ರುಪೀಸ್ ಇರುತ್ತೆ. 8 ಮೆಂಬರ್ಸ್ ನ ಅಲೋ ಮಾಡ್ತಾರೆ. ನಿಮ್ಮ ಹತ್ರ ಪ್ಲಾಸ್ಟಿಕ್ ಬಾಟಲ್ಸ್, ಫುಡ್ ಐಟಮ್ಸ್ ಇದ್ರೆ ಮೇಲೆ ಬಿಡಲ್ಲ. ಫುಲ್ ಚೆಕ್ ಮಾಡ್ತಾರೆ. ಮತ್ತೆ 8:30 ಆದ್ಮೇಲೆ ಗವರ್ಮೆಂಟ್ ಬಸ್ಸಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನೀವು ಕ್ಯೂ ಅಲ್ಲೇ ವೇಟ್ ಮಾಡ್ಬೇಕಾಗುತ್ತೆ. ವೀಕೆಂಡ್ಸ್ ಅಲ್ಲಿ ಹೆವಿ ಕ್ರೌಡ್ ಇರುತ್ತೆ. ಪಾರ್ಕಿಂಗ್ ಇಂದ ಮೇಲೆ ಹೋಗಕ್ಕೆ 11 ಕಿಲೋಮೀಟರ್ ಆಗುತ್ತೆ. ಒಂದ್ 20 ನಿಮಿಷ ಜರ್ನಿ ಇರುತ್ತೆ. ಒನ್ಸ್ ನೀವು ಮೇಲೆ ರೀಚ್ ಆದ್ಮೇಲೆ ವ್ಯೂಸ್ ಅಂತೂ ಹೇಳೋದೇ ಬೇಡ, ತುಂಬಾನೇ ಸೂಪರ್ ಆಗಿರುತ್ತೆ. ಮತ್ತೆ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಮಕ್ಕಳಾಗದೆ ಇರೋರು ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಮಕ್ಕಳಾಗತ್ತೆ ಅಂತಾನು ಹೇಳ್ತಾರೆ. ಹಂಗೆ ಮಧ್ಯಾಹ್ನ ಟೈಮಲ್ಲಿ ಇಲ್ಲಿ ಅನ್ನ ಪ್ರಸಾದನು ಕೊಡ್ತಾರೆ. ತುಂಬಾ ಜನ ದೇವಸ್ಥಾನದ ಪಕ್ಕದಲ್ಲೇ ಆನೆ, ಜಿಂಕೆ ಎಲ್ಲ ನೋಡಿದ್ದಾರೆ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 8:30 ಇಂದ ಈವ್ನಿಂಗ್ 4 ತನಕ ಮಾತ್ರ ಅಲೋ ಮಾಡ್ತಾರೆ. ನೇಚರ್ ಮಧ್ಯೆ ಟೆಂಪಲ್ ಇರೋದ್ರಿಂದ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನಿಮ್ಗೆ ಲೊಕೇಶನ್ ಬೇಕು ಅಂದ್ರೆ ಪೇಜ್ ನ ಫಾಲೋ ಮಾಡ್ಬಿಟ್ಟು ಲೊಕೇಶನ್ ಅಂತ ಕಮೆಂಟ್ ಮಾಡಿ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಥ್ಯಾಂಕ್ ಯು.